ಸರ್ ನಿಮ್ಮ ಹೆಸರು? ನಮಸ್ಕಾರ ಸರ್, ಪವಿತ್ರ. ವಿಜಯಕಳಿ ದಿವಸ ಸ್ಟಾರ್ಟಿಂಗ್ ವಿಜಯಕಳಿ ಅಮ್ಮ ನಮ್ ಕೈ ಹಿಡ್ದಿದ್ದಾರೆ ಸರ್. ಈಗ ನಾವು ಒಂದೂವರೆ ವರ್ಷದಿಂದಾನು ಬರ್ತಾ ಇದೀವಿ ಇಲ್ಲಿಗೆ. 2 ವರ್ಷ ಹತ್ರ ಆಗ್ತಾ ಇದ್ದೆ. ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಇವಾಗ ಬಂದ್ವಿ, ಒಂದ್ 6 ತಿಂಗಳಿಂದ ಬರಕ್ ಆಗಿರ್ಲಿಲ್ಲ ಸರ್. ಆದ್ರೆ ತಾಯಿಯಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ಕಷ್ಟನೂ ಪರಿಹಾರ ಆಗಿದೆ. ನಾವು ಆಫೀಸ್ ಇಡ್ಬೇಕು ಅನ್ಕೊಂಡಿದ್ವಿ, ಆಫೀಸ್ ಇಟ್ವಿ. ಆಫೀಸ್ ಕೂಡ ಆಮೇಲೆ 2-3 ಸರಿ ಬಂದ್ವಿ. ಆಫೀಸ್ ಓಪನ್ ಮಾಡಾದ್ಮೇಲೆ ಇಲ್ಲಿ ಅಣ್ಣ ರಾಜೇಶ್ ಅಣ್ಣ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರು. ಹಿಂಗ್ ಮಾಡಿ ಹಂಗ್ ಮಾಡಿ ಆಫೀಸಲ್ಲಿ ಹಿಂಗೆಲ್ಲ ಪೂಜೆ ಮಾಡ್ಕೊಳ್ಳಿ ಅಂತ ಹಂಗೆ ಮಾಡಿದ್ವಿ ಸರ್. ಈಗೆಲ್ಲ ಚೆನ್ನಾಗಾಗ್ತಿದೆ, ನಮ್ಗೆ ಒಳ್ಳೇದಾಗಿದೆ. ವಿಜಯಕಾಳಿ ಅಮ್ಮ ನಮ್ ಕೈ ಹಿಡಿದಿದ್ದಾರೆ, ನಾವ್ ಚೆನ್ನಾಗಿದೀವಿ ಸರ್. ಇವಾಗ್ಲೂ ಹಂಗೇನೆ ನಾವು ಒಂದು ಮನೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಬಂದು ವಾಗ್ದಾನ ಕೇಳಿದ್ವಿ. ಅಮ್ಮ ನಾನ್ ಕೇಳ್ತಿದ್ದಂಗೆನೆ ಬಲ್ದಗಡೆ ಹೊರ ಕೊಟ್ಬಿಟ್ರು. ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾವು ಮನೆನೇ ತಗೋಬಿಟ್ಟಿದ್ವಿ ಅನ್ನೋಷ್ಟು ಖುಷಿ ಆಗಿದೆ. ಆದ್ರೆ ಖಂಡಿತ ಈಗ ವಿಜಯಕಳಿ ನಂಬಿದೀವಿ ಅಂದ್ರೆ ಅವ್ರು ಖಂಡಿತ ಕೊಟ್ಟೆ ಕೊಡ್ತಾರೆ. ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಇಲ್ಲಿ ಯಾರೇ ಕಷ್ಟ ಇದ್ರು ಏನೇ ಇದ್ರು ಬನ್ನಿ, ಎಲ್ಲಾರು ಇಲ್ಲಿ ಬಂದು ದರ್ಶನ ಮಾಡಿ ತಾಯಿ ಆಶೀರ್ವಾದ ತಗೊಳ್ಳಿ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಿ ಆಗುತ್ತೆ ಸರ್. ಇದು ನನ್ನ ಎಲ್ಲರಿಗೂ ಮನವಿ ಸರ್. ಯಾಕಂದ್ರೆ ಈ ದೇವಸ್ಥಾನ ಆಲ್ಮೋಸ್ಟ್ ಬೇರೆಯವರೆಲ್ಲ ಒಂದೊಂದ್ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೇನೋ ಗೊತ್ತಿಲ್ಲ ನನ್ಗೆ. ಅದು ನಾವು ಹೋಗಿಲ್ಲ ಸರ್ ಯಾವ ದೇವಸ್ಥಾನಕ್ಕೂ. ನಾವು ತಾಯಿ ಚಾಮುಂಡೇಶ್ವರಿ ಬಿಟ್ರೆ ತಾಯಿ ವಿಜಯಕಳಿ ಇಬ್ರನ್ನೇ ನಾವು ತುಂಬಾ ನಂಬಿರೋದು. ಇವ್ರು ಎಷ್ಟು ನಮ್ಗೆ ಒಳ್ಳೇದ್ ಮಾಡಿದಾರೆ ಅಂದ್ರೆ, ನಾವು ತುಂಬಾ ಕಷ್ಟದಲ್ಲಿ ಇದ್ವಿ, ಇವಾಗ ತುಂಬಾ ಚೆನ್ನಾಗಿದೀವಿ ಸರ್. ಅನುಕೂಲ ಆಗಿದೆ, ನಾವ್ ಚೆನ್ನಾಗಿದೀವಿ. ಇವಾಗ ಏನು ತೊಂದ್ರೆ ಇಲ್ಲ ಸರ್. ಮಕ್ಳ ಎಜುಕೇಶನ್ ಚೆನ್ನಾಗಿ ನಡೀತಿದೆ. ನಮ್ದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಜೈ ವಿಜಯಕಾಳಿ. ಚೆನ್ನಾಗಿದೆ ಸರ್. ಇಲ್ಲಿ ಬಂದವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸ್ತಾರೆ ಮೊದ್ಲು, ಅದು ಇಂಪಾರ್ಟೆಂಟ್. ಇಲ್ಲಿ ಬಂದವ್ರೆಲ್ಲಾರು ಕೆಲವು ದೇವಸ್ಥಾನಗಳೆಲ್ಲ ಗದರ್ಸೋದುಂಟು, ಇಲ್ಲಿ ಹಂಗೆಲ್ಲ ಇಲ್ಲ, ಚೆನ್ನಾಗಿ ಮಾತಾಡ್ಸ್ತಾರೆ. ಅದ್ರಲ್ಲೂ ರಾಜೇಶ್ ಅಣ್ಣ ತುಂಬಾ ಚೆನ್ನಾಗಿ ಎಲ್ಲಾರ್ನು ನೋಡ್ಕೊಂತಾರೆ, ಎಲ್ಲಾರ್ನು ಕೋಪರೇಟ್ ಮಾಡೋ ರೀತಿ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಹಸುದವ್ರಿಗೆ ದಾಸೋಹ ಇದೆ. ಬಂದವ್ರಿಗೆಲ್ಲರಿಗೂ ಫಸ್ಟ್ ಖಂಡಿತ ಊಟ ಅಂತೂ ಖಂಡಿತ ಕೊಟ್ಟೆ ಕೊಡ್ತಾರೆ. ಸೊ ಇನ್ನು ದೇವಸ್ಥಾನದಲ್ಲಿ ಎಲ್ಲಾ ರೀತಿ ಫೆಸಿಲಿಟಿನೂ ಚೆನ್ನಾಗಿದೆ. ಅವ್ರಂತೂ ಅದಂತೂ ಸತ್ಯ ಸರ್. ನಿಜವಾಗ್ಲೂ ನಮ್ಮ ಮಗನ್ ಕರ್ಕೊಂಡ್ ಬಂದಿದ್ವಿ. ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅವ್ನ್ ಕುಡಿಯೋದೇ ಬಿಟ್ಬಿಟ್ಟಿದ್ದ. ಇಲ್ಲಿ ಬಂದ್ಮೇಲಿಂದ ಅವ್ನ್ ಕುಡಿಯೋದ್ ಬಿಟ್ಬಿಟ್ಟಿದ್ದಾನೆ ಸರ್. ಅದು ತುಂಬಾ ಒಳ್ಳೆ ಪವಾಡ ಸರ್. ಬಸಪ್ಪಂದು ಕೂಡ ತುಂಬಾ ಚೆನ್ನಾಗಿದೆ ಪವಾಡ. ಅಂದ್ರೆ ತಾಯಿನೇ ಸರ್, ಅದು ತಾಯಿನೇ ಬಂದು ಮಾಡ್ಸೋದು ಅವ್ರ ಹತ್ರ. ಹಂಗಾಗಿ ತಾಯಿನೇ ಎಲ್ಲ ಮೊದ್ಲಾಗಿ ಬರೋದೇ ವಿಜಯಕಾಳಿ ಅಮ್ಮನೆ ಬರೋದು. ಅವರಿಂದಾನೇ ಬಸಪ್ಪ ಅವ್ರಿಗೆ ಪವಾಡ ಜಾಸ್ತಿ ಆಗಿ ಅವರು ಎಲ್ಲಾರನ್ನು ಬಿಡಿಸ್ತಾರೆ. ಒಟ್ಟ ಕುಡಿಯೋದಂತೂ ಖಂಡಿತ ಬಿಡ್ತಾರೆ ಸರ್. ಅದ್ರ 2 ಮಾತಿಲ್ಲ ಸರ್. ಎಲ್ಲಾರು ಬರ್ಲಿ ಸರ್. ಬಂದವ್ರಿಗೆ ಖಂಡಿತ ವಿಜಯಕಾಳಿ ಅಮ್ಮ ವಿಜಯನೇ ಕೊಡ್ತಾರೆ. ಅದಂತೂ ಖಂಡಿತ ನಿಜ. ಯಾರಿಗೂನು ಇಲ್ಲಿ ಬರೋರು ಯಾರಿಗೂನು ಮೋಸ ಅಂತೂ ಮಾಡಲ್ಲ ಸರ್. ಯಾಕಂದ್ರೆ ಹೆಸರಲ್ಲಿ ವಿಜಯಕಾಳಿ ಇರೋಂಗೆ ದೇವರು ವಿಜಯಕಾಳಿ ಅಮ್ಮನೆ. ಎಲ್ಲರಿಗೂ ವಿಜಯನೇ ಕೊಡ್ತಾರೆ, ಒಳ್ಳೇದ್ ಮಾಡ್ತಾರೆ. ಖಂಡಿತ ಎಲ್ಲಾರು ಬನ್ನಿ. ಅವ್ರ ಏನೇ ಕಷ್ಟ ಇದ್ರು ಹೇಳ್ಕೊಳ್ಳಿ ಅಮ್ಮನ ಹತ್ರ ಹೇಳಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಯಾವ್ದೇ ರೀತಿ ಕೆಟ್ಟದಂತೂ ಆಗೋದಿಲ್ಲ ಸರ್. ಇದಿಷ್ಟು ಮಾತ್ರ ಖಂಡಿತ ಹೇಳ್ಬಲ್ಲೆ. ಎಲ್ಲಾರು ಬನ್ನಿ, ಎಲ್ಲಾ ದೇವ್ರ ದರ್ಶನ ಮಾಡಿ. ಜೈ ವಿಜಯಕಾಳಿ ಅಮ್ಮ ಸರ್.